ನನಗೆ ಒಂದು ಡೌಟ್ ಬಂತು. ಈ ಮೇಕೆ ಮರಿ ಯಾಕೆ ಅರಿಸ್ತಾ ಇಲ್ಲ? ಮತ್ತು ಕೈಯಲ್ಲಿ ಇಷ್ಟು ವಜಾ ಆಗ್ತಾ ಇದೆಯಲ್ಲ. ಆದರೂ ಸಹ ಹಂಗೆ ಸ್ವಲ್ಪ ಮುಂದೆ ಹೋದೆ. ಇನ್ನೂ ಮುಂದೆ ಹೋಗ್ತಿದ್ದಂತೆ ಇನ್ನೇನು ನನ್ನ ಕೈ ಮುರಿದೋಯ್ತು ಅನ್ನೋಷ್ಟು ನೋವು ಬಂದೋಯ್ತು. ಅದಕ್ಕೆ ಏನು ಮಾಡಿದೆ, ನನಗೆ ಅರ್ಥ ಆಯಿತು ಇಲ್ಲೇನು ನಡೀತಿದೆ ಅಂಥೇಳಿ. ಇದು ಮೇಕೆ ಮರಿ ಅಂತೂ ಅಲ್ಲ, ಮತ್ತೇನೋ ಬೇರೆ ಮಾಯಾವಿ ಏನಾದರೂ ಆಗಿರ್ಬೋದು ಅಂಥೇಳಿ ಆ ಕೈಯಲ್ಲಿರೋ ಮೇಕೆನ ಬೀಸಿ ಕೆಳಗೆ ಎಸೆದೆ. ಆಗ ಆ ಮೇಕೆ ಮರಿ, ಇವತ್ತು ನಿನ್ನ ಎದ್ದುಗಳಿಗೆ ಚೆನ್ನಾಗಿದೆ, ಇಲ್ಲ ಅಂದರೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗ್ತಾ ಇರಲಿಲ್ಲ ಅಂತಂತೆ. ಆಗಿನ್ನೇನು ನಿಜರೂಪ ದರ್ಶನ ಮಾಡ್ಕೊಂಡು ನಾವು ಸುಮ್ಮನೆ ಇರ್ತೀವಾ? ಎದ್ವೋ ಬಿದ್ವೋ ಅಂತ ಮನೆ ದಾರಿ ಹಿಡಿದು ಒಡ್ಡು ಹಿಂತಿರುಗಿ ನೋಡಿದ್ರೆ ಕೇಳು. ಆ್ಯಕ್ಚುಲಿ ಈ ಕಥೆಯಲ್ಲಿ ಮೇಕೆ ಕಳ್ತನ ಮಾಡಿರೋದು ಎತ್ಕೊಂಡಿರೋದು ನಾನಲ್ಲ, ಒಬ್ಬ ವ್ಯಕ್ತಿ. ಇದು ನನಗೆ ಗೊತ್ತಿರೋ ಸ್ಟೋರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.